ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಸುದ್ದಿ ಏನಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರಿಂದ ಅಚ್ಚರಿಯ ರೀತಿಯಲ್ಲಿ ತಮ್ಮ ಇಚ್ಛೆಯಂತೆ ಶೋಭಾ ಶೆಟ್ಟಿ ಆಚೆ ಬಂದಿದ್ದರು. ಇದೀಗ ಶೋಭಾ ಶೆಟ್ಟಿ ಆಚೆ ಹೋದ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಮತ್ತಿಬ್ಬರು ನಿರ್ಧಾರ ಮಾಡಿದ್ದಾರೆ. ಹೌದು, ಗುರುವಾರದ ಸಂಚಿಕೆಯಲ್ಲಿ ಚೈತ್ರ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಮಧ್ಯ ನಾಮಿನೇಷನ್ ಪ್ರಕ್ರಿಯೆ ಸಂಬಂಧ ಗಲಾಟೆ ನಡೆಯುತ್ತಾ ಇರುತ್ತದೆ. ಈ ವೇಳೆ ಬಾಯ್ತಪ್ಪಿ ತ್ರಿವಿಕ್ರಮ್ ಶಿಶಿರ್ಗೆ ನೀವು ಜೊಲ್ಲ ಹುಡುಗಿಯರ ಹಿಂದೆ ಓಡಾಡುತ್ತಾ ಇರುತ್ತಾರೆ ಅಂತ ನನ್ನ ಮುಂದೆ ಹೇಳಿದ್ದಾರೆ ಎಂದು ಎಲ್ಲರ ಮುಂದೆಯೇ ಹೇಳಿದ್ದಾರೆ. ಆಗ ಇದೇ ಮಾತನ್ನು ಕೇಳಿಸಿಕೊಂಡ ಶಿಶಿರ್ ಕೋಪಗೊಂಡಿದ್ದಾರೆ. ಇದೇ ವಿಚಾರವಾಗಿ ಶಿಶಿರ್, ತ್ರಿವಿಕ್ರಮ್ ಹಾಗೂ ಚೈತ್ರ ನಡುವೆ ಮಾತುಕತೆ ನಡೆದಿದೆ. ಈ ವೇಳೆ ಚೈತ್ರ, ನಾನು ಆ ಪದವನ್ನು ಯೂಸ್ ಮಾಡಿಲ್ಲ ಅಣ್ಣ, ನಾನು ಬೇರೆ ಥರ ಹೇಳಿದ್ದೇನೆ. ಆದರೆ ತ್ರಿವಿಕ್ರಮ್ ಇಲ್ಲಿ ನಿಮ್ಮ ಮುಂದೆ ಬೇರೆ ರೀತಿ ಪೋಟ್ರೆ ಮಾಡುತ್ತಿದ್ದಾರೆ ಅಂತ ವಾದ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಶಿಶಿರ್ ಆಕ್ರೋಶಗೊಂಡು ಕೂಗಾಡಿದ್ದಾರೆ. ನನಗೆ ಇದರ ಬಗ್ಗೆ ಕ್ಲಾರಿಟಿ ಸಿಗುವವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗುವುದಿಲ್ಲ, ಈ ಮನೆಯಲ್ಲೂ ಇರೋದಿಲ್ಲ, ಆಚೆ ಹೋಗುತ್ತೇನೆ ಅಂತ ಬೇಸರಗೊಂಡಿದ್ದಾರೆ. ಇನ್ನೊಂದು, ನಿನ್ನೆಯ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರಕ್ಕೆ ಮೋಕ್ಷಿತಾ ಪೈ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ನಿರ್ಧಾರಕ್ಕೆ ಬಂದಿದ್ದರು. ನನಗೆ ಬಿಗ್ ಬಾಸ್ ಹೋಗಿ ಅಂದರೆ ಈ ಕೂಡಲೇ ಮನೆ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ, ಬಿಗ್ ಬಾಸ್ ಮನೆ ಮಂದಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದರು. ಆ ಟಾಸ್ಕ್ನಲ್ಲಿ ಹೆಚ್ಚು ಮನರಂಜನೆ ನೀಡಿ ವೀಕ್ಷಕರ ಮನಗೆದ್ದು ಟಿವಿ ತಂಡ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆಯಾಗಿತ್ತು. ಆ ತಂಡದಲ್ಲಿ ಮೋಕ್ಷಿತಾ, ಧನರಾಜ್, ಶಿಶಿರ್, ರಜತ್, ಹನುಮಂತ ಹಾಗೂ ಚೈತ್ರ ಕುಂದಾಪುರ ಇದ್ದರು. ಈ 6 ಜನರ ಪೈಕಿ ಒಬ್ಬರನ್ನು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಿಡುವ ಅಧಿಕಾರ ಕ್ಯಾಪ್ಟನ್ ಧನರಾಜ್ಗೆ ಲಭಿಸಿತು. ಆಗ ತಾವೇ ಹೊರಗೆ ನಿಲ್ಲುವುದಾಗಿ ಧನರಾಜ್ ಘೋಷಿಸಿದರು. ಆದರೆ ಕ್ಯಾಪ್ಟನ್ ರೇಸ್ನಲ್ಲಿರುವ ಎದುರಾಳಿ ತಂಡದಿಂದ ಒಬ್ಬೊಬ್ಬರನ್ನು ಸಹಾಯಕರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದರು. ಈ ವೇಳೆ ಚೈತ್ರ, ಐಶ್ವರ್ಯ, ಹನುಮಂತ, ಮಂಜು, ಭವ್ಯ, ಶಿಶಿರ್, ರಜತ್, ತ್ರಿವಿಕ್ರಮ್ ಮಾತಾಡಿಕೊಂಡು ಫಿಕ್ಸ್ ಆಗಿಬಿಟ್ಟರು. ಆದರೆ ಇದಕ್ಕೆ ಮೋಕ್ಷಿತಾ ಒಪ್ಪಿಗೆ ಕೊಟ್ಟಿರಲಿಲ್ಲ. ನಾನು ಕ್ಯಾಪ್ಟನ್ ರೇಸ್ನಿಂದ ದೂರ ಉಳಿದುಕೊಳ್ಳುತ್ತೇನೆ ಹೊರತು ನನ್ನ ಪರವಾಗಿ ಆಡಿ ಅಂತ ಕೇಳಿಕೊಳ್ಳುವುದಿಲ್ಲ ಅಂತ ಹೇಳಿಬಿಟ್ಟು, ಜೊತೆಗೆ ಹಾಗೇನಾದರೂ ಆದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಶೋಭಾ ಶೆಟ್ಟಿ ಹೋಗಿದ ಮೇಲೆ ಮತ್ತೆ ಇಬ್ಬರು ಸ್ಪರ್ಧಿಗಳು ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಧ್ವನಿ ಎತ್ತುತ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಸುದ್ದಿಯಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.